ಸೊ ಕೊನೆಗೆ ಡ್ರೋನಿಂದ ಮತ್ತು ನಮ್ಮ ಸ್ಪೆಷಲ್ ಕಬಡ್ಡಿ ಸೇನೆ ಅಲ್ಲಿಂದ ಬಂದಿದ್ದಾರೆ, ಅವರೆಲ್ಲ ಬೈಕ್ ಫುಟಲ್ಲೆಲ್ಲ ಇದ್ದರು. ಸೊ ಕೊನೆಗೆ ಕನ್ಫರ್ಮ್ ಮಾಡಿ ಇದನ್ನು ಇಲ್ಲಿ ಚಿಕ್ಕಮಣ್ಣಗುಡ್ಡ ಹತ್ರನೇ ಕೊನೆಗೆ 11:30 ಡಾಟಿಗೆ ಸಿಕ್ತು. ಶುಕ್ರವಾರ ಒಂದು ಕ್ಯಾಪ್ಚರ್ ಮಾಡೋದು, ಇವತ್ತೊಂದು ಮಕನನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಯಾವ ರೀತಿ ಅದು ಮಾಡಿದ್ರು ಅಂತೇಳಿ ಕರ್ಕೊಂಡು ಬರ್ತಿತ್ತು ಆನೆಗಳನ್ನ, ಅದು ಒಂದು ಇದಾಗ್ತದೆ. ಮತ್ತು ಈ ಮಕನ ಕೂಡ ಅದೇ ಥರ ಹಿಡಿದು ಬಿಟ್ಟಿರುವಂಥ ಆನೆ ಕಾಲಲ್ಲಿ ಬೆಳೆಸ್ಕೊಂಡಿತ್ತಿದ್ದು. ಮತ್ತು ಇದು ಜಾಸ್ತಿ ಇಲ್ಲೇ ಸೇರಿಕೊಂಡು ಭಾಳ ಉಪ್ಪೆಲ್ಲ ನಡೀತಿತ್ತು. ತೆಂಗಿನಕಲ್ಲು ಅದು ಚಿಕ್ಕಮಣ್ಣಗುಡ್ಡೆಯಿಂದ ತೆಂಗಿನಕಲ್ಲು ಈ ಥರ ಓಡಾಡ್ತಿತ್ತು. ಕೊನೆಗೂ ಸೆರೆಯಾದ ಮಗ್ನ ಆನೆ ಚನ್ನಪಟ್ಟಣಕ್ಕೆ ಸೇರಿದ ಚಿಕ್ಕಮಣ್ಣಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ಸೆರೆ. 6 ಸಾಕಾನೆಗಳಿಂದ ಕಾರ್ಯಾಚರಣೆ. ಮಗ್ನ ಆನೆಯು ಇಲ್ಲಿರುವ ಕಾಡಾನೆಗಳು ಮತ್ತು ಸಾಕಾನೆಗಳಿಗಿಂತಲೂ ಬಲಿಷ್ಠವಾದ ಆನೆ. ಮಗ್ನ ಎಂದರೆ ಒಂದು ರೀತಿಯಲ್ಲಿ ಗಂಡು ಅಲ್ಲದ ಹೆಣ್ಣು ಅಲ್ಲದ ಆನೆಯಾಗಿದೆ. ಗಂಡಾನೆ ಆಗಿದ್ದರೂ ಸಹ ಇದಕ್ಕೆ ದಂತಗಳು ಇರುವುದಿಲ್ಲ. ದಂತಗಳಿಲ್ಲದ ಕಾರಣ ಹೆಣ್ಣಾನೆಗಳು ಈ ಮಗ್ನ ಆನೆಗೆ ಮನಸೋಲುವುದಿಲ್ಲ. ಹಾಗಾಗಿ ಈ ಆನೆ ಸಂಗಾತಿ ಇಲ್ಲದೆ ಓಡಾಡುತ್ತಿರುತ್ತದೆ. ಆದರೆ ಮಿಕ್ಕೆಲ್ಲ ಆನೆಗಳಿಗೂ ಲೀಡರ್ಶಿಪ್ ಹೊಂದಿರುತ್ತದೆ. ಶನಿವಾರ ಸೆರೆ ಸಿಕ್ಕಿದ ಮಗ್ನ ಆನೆಯನ್ನು ಈ ಹಿಂದೆಯೇ ಸೆರೆ ಹಿಡಿಯಲಾಗಿತ್ತು. 14/8/2022 ಚನ್ನಪಟ್ಟಣದ ಬಿವಿ ಹಳ್ಳಿ ಬಳಿ ಸೆರೆ ಹಿಡಿದು ಕಬ್ಬಾಳು ಅರಣ್ಯಕ್ಕೆ ಬಿಡಲಾಗಿತ್ತು. ರೇಡಿಯೋ ಕಾಲರ್ ಅಳವಡಿಸಿದ್ದು ಅದು ಬಿದ್ದು ಹೋಗಿತ್ತು. ಈ ಬಾರಿ ಸೆರೆ ಹಿಡಿಯಲು ಅರಣ್ಯ ಅಧಿಕಾರಿಗಳಿಗೆ ಕಠಿಣ ಸವಾಲಾಗಿತ್ತು. ಈ ವರ್ಷದಲ್ಲಿ 2 ಆನೆ ಸೆರೆ. ಮೊದಲಿಗೆ ರೇಡಿಯೋ ಕಾಲರ್ ಅಳವಡಿಸಿದ ಟಸ್ಕರ್ ಆನೆ ಸೆರೆ. ಶನಿವಾರ ಮಧ್ಯಾಹ್ನದ ವೇಳೆಗೆ ಚನ್ನಪಟ್ಟಣದ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಆನೆ ಹಿಡಿಯಲು ಚಾಲನೆ ನೀಡಿದ್ದರು. ಡಿಎಫ್ಒ ರಾಮಕೃಷ್ಣಪ್ಪ, ಎಸಿಎಫ್ ಪುಟ್ಟಮ್ಮ, ಆರ್ಎಫ್ಒಗಳಾದ ಮಲ್ಲೇಶ್, ಮಹಮ್ಮದ್ ಮನ್ಸೂರ್ ನೇತೃತ್ವದಲ್ಲಿ ಕಾರ್ಯಾಚರಣೆ. 6 ಸಾಕಾನೆಗಳು, 1 ಜೆಸಿಬಿ, 1 ಕ್ರೇನ್ ಸಹಾಯದಿಂದ ಸೆರೆಯಾದ ಮಗ್ನ ಆನೆ. ಅರವಳಿಕೆ ಇಂಜೆಕ್ಷನ್ ನೀಡಿದ ತಜ್ಞ ವೈದ್ಯರಾದ ರಮೇಶ್, ಮತ್ತೊಬ್ಬ ವೈದ್ಯ ಕಿರಣ್. ಮುತ್ತುಗೋಡಿ, ಕಾವೇರಿ ಮತ್ತು ದುಬಾರೆ ಅರಣ್ಯ ಕ್ಯಾಂಪ್ನಿಂದ ಮಾವುತರೊಂದಿಗೆ ಬಂದಿದ್ದ ಸಾಕಾನೆಗಳು. ಭೀಮ, ಮಹೇಂದ್ರ, ಹರ್ಷ, ಸುಗ್ರೀವ, ಪ್ರಶಾಂತ ಹಾಗೂ ಧನಂಜಯ ಎಂಬ ಹೆಸರಿನ ಆನೆಗಳು ಕಾರ್ಯಾಚರಣೆಯಲ್ಲಿದ್ದವು. ಶನಿವಾರದ ಕಾರ್ಯಾಚರಣೆ ವೇಳೆ ಮಹೇಂದ್ರ ಆನೆಯ ಬದಲಾಗಿ ಏಕಲವ್ಯ ಆನೆ ಆಗಮಿಸಿತ್ತು. 10 ಗಂಟೆ ವೇಳೆಗೆ ಕಾರ್ಯಾಚರಣೆ ಆರಂಭಗೊಂಡು ಮಧ್ಯಾಹ್ನ 3 ಗಂಟೆ ವೇಳೆಗೆ ಮುಗಿದಿತ್ತು. ಮೊದಲಿಗೆ ಡ್ರೋನ್ ಕ್ಯಾಮೆರಾ ಮೂಲಕ ಪತ್ತೆ ಹಚ್ಚಲಾಯಿತು. ವೈದ್ಯ ರಮೇಶ್ 2 ಬಾರಿ ಅರವಳಿಕೆ ನೀಡಿದರು. ನಿಂತಲ್ಲಿಂದ ಕದಲದ ಮಗ್ನ ಆನೆ. ತಜ್ಞರ ಮೇರೆಗೆ ಮತ್ತೊಂದು ಅರವಳಿಕೆ ನೀಡಿದ ಮೇಲೆ ಸಾಕಾನೆಗಳ ಸಹಾಯದಿಂದ ಹಗ್ಗ ಮತ್ತು ಸರಪಳಿ ಕಟ್ಟಿ ಕ್ಯಾಂಪ್ಗೆ ತರಲಾಯಿತು. ಕ್ರೇನ್ ಮತ್ತು ಸಾಕಾನೆಗಳ ಸಹಾಯದಿಂದ ಲಾರಿಗೆ ಏರಿಸಲಾಯಿತು. ಹಗ್ಗ ಮತ್ತು ಸರಪಳಿ ಕಟ್ಟುವಾಗಿನಿಂದ ಲಾರಿಗೆ ಏರಿಸುವ ತನಕ ದಾಂಧಲೆ ಮಾಡುತ್ತಿದ್ದ ಮಗ್ನ. ಕ್ರೇನ್ನ ಕೊಂಡಿ ಮತ್ತು ಲಾರಿಯ ತಡೆಕಬ್ಬಿಣವನ್ನು ಸೊಂಡಿಲು ಮತ್ತು ತಲೆಯಿಂದ ಗುದ್ದಿ ಪಾರಾಗಲು ವಿಫಲ ಯತ್ನ. ಗೀಳಿಟ್ಟು ರೋಷ ಹೊರಹಾಕುತ್ತಿದ್ದ ಮಗ್ನ. 36ಕ್ಕೂ ಹೆಚ್ಚು ಆನೆಗಳಿದ್ದು ಮುಖ್ಯವಾಗಿ 4 ಆನೆಗಳನ್ನು ಹಿಡಿಯುವಂತೆ ಮೇಲಿಂದ ಮೇಲೆ ದೂರು ನೀಡುತ್ತಿದ್ದ ರೈತರು. ಸಿಪಿ ಯೋಗೇಶ್ವರ್ ಮನವಿಗೆ ಸ್ಪಂದಿಸಿದ ಸರ್ಕಾರ ಈ ವರ್ಷ 2 ಆನೆಗಳನ್ನು ಹಿಡಿಯಲು ಅನುಮತಿ ನೀಡಿತ್ತು. ಮುಂದಿನ ಅಂದರೆ 2025ರ ಏಪ್ರಿಲ್ ನಂತರ ಮತ್ತೆರಡು ಆನೆಗಳನ್ನು ಹಿಡಿಯಲು ಅನುಮತಿ ದೊರೆಯುವ ಸಾಧ್ಯತೆ. ಆನೆ ಕಾರ್ಯಾಚರಣೆಯ ನಂತರ ಡಿಎಫ್ಒ ರಾಮಕೃಷ್ಣಪ್ಪ, ಆರ್ಎಫ್ಒ ಮಲ್ಲೇಶ್ ಮತ್ತು ವೈದ್ಯ ರಮೇಶ್ ರವರು ಮಾಧ್ಯಮದವರೊಂದಿಗೆ ಕಾರ್ಯಾಚರಣೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕಾಡುವನ್ನ ಸೆರೆ ಕಾರ್ಯಾಚರಣೆ ನಡೆಸಿದ್ರಿ, 2 ಕೂಡ ಸೆರೆಯಾಗಿದೆ, ಯಶಸ್ವಿಯಾಗಿದೆ, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣಪ್ಪ ಅಂತೇಳಿ, ರಾಮನಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಸೊ ಹಿಂದೆ ನಮ್ಮ ಶಾಸಕರು ಯೋಗೇಶ್ವರ್ ಅವರು 14ನೇ ತಾರೀಕು ಒಂದು ಸಭೆ ಮಾಡಿ ಆಶ್ವಾಸನೆ ಕೊಟ್ಟು ಇದು ಮಾಡಿದ್ರು. ಅದರಂತೆ ನಮ್ಮ PCCF ಲೆವೆಲಿಂದ 2 ಆನೆಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಿತ್ತು. ಸೊ 2 ಆನೆಗಳಲ್ಲಿ ಲಾಸ್ಟ್ ಶುಕ್ರವಾರ ಒಂದು ಕ್ಯಾಪ್ಚರ್ ಮಾಡೋದು, ಇವತ್ತೊಂದು ಮಕನನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಯಾವ ರೀತಿ ಅದು ಮಾಡಿದ್ರು ಅಂತೇಳಿ ಶುಕ್ರವಾರ ಒಂದು ಕ್ಯಾಪ್ಚರ್ ಮಾಡೋದು, ಇವತ್ತೊಂದು ಮಕನನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಯಾವ ರೀತಿ ಅದು ಮಾಡಿದ್ರು ಅಂತೇಳಿ ಸಜೆಷನ್ ಕೊಡ್ತಾರೆ, ಅದ್ರ ಮೇಲೆ ನಾವು ಕ್ಯಾಪ್ಚರ್ ಮಾಡ್ತೀವಿ. ಸೊ ಅದ್ರ ಮುಖಾಂತರ ಆಮೇಲೆ ಇವತ್ತು ನಮ್ಮ ಆಪ್ರೇಷನ್ ಇದರಲ್ಲಿ ಇದು ಮಾಡಿದಾಗ ಡ್ರೋನ್ ಟೀಮ್ ನಮ್ಗೆ ಭಾಳಷ್ಟು ಕೋಆಪ್ರೇಟ್ ಮಾಡಿ ಭಾಳ ಹೆಲ್ಪ್ ಮಾಡಿದ್ದಾರೆ. ಇದು ಮಾಡಿದಾಗ ಸೊ ನಮಗೊಂದು ಥಾಟ್ ಆಗಿದೆ, ಈಗ ಸಾಹೇಬ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಡ್ರೋನ್ ಕ್ಯಾಮ್ರಾಯಿಂದ ಡ್ರೈವ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಅಂತಲೂ ಯೋಚನೆ ಮಾಡಿದ್ದೀವಿ. ಸೊ ಅದನ್ನು ಹಿರಿಯ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಸೊ ಡ್ರೈವ್ ಮಾಡೋಕ್ಕೆ ಡ್ರೋನ್ ಕ್ಯಾಮ್ರಾ ಇಟ್ಕೊಂಡು ಸತತವಾಗಿ ಕಂಟಿನ್ಯೂಸ್ ಆಗಿ ಆನೆಗಳು ಕಾವೇರಿ ವನ್ಯಜೀವಿ ಓಡೋಗಿ ಹೋಗೋ ಡ್ರೈವ್ ಮಾಡಬೇಕು ಅನ್ನೋ ಒಂದು ಯೋಚನೆ ಮತ್ತು ಯೋಜನೆ 2 ಇದೆ. ಇನ್ನು ಎಷ್ಟು ಆನೆಗಳಿದೆ ಸರ್? ಇಲ್ಲಿ ಸುಮಾರು 24ರಿಂದ 26 ಆನೆಗಳಿದ್ದಾವೆ. ಸೊ ನೋಡೋಣ, ಈಗ ಒಂದು ಡಿಸ್ಟರ್ಬ್ ಮಾಡೋದ್ರಿಂದ ಡ್ರೋನ್ ಕಾರ್ಯಾಚರಣೆ ಜೊತೆಗೆ ಮಾಡಿದಾಗ ಇದು ಇದಾಗ್ತದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ನನಗೆ ಸಪೋರ್ಟ್ ಕೊಟ್ಟಿರುವಂತಹ ನಿಮ್ಮ ತಾಲೂಕಿನವರೇ ಆದಂಥ ಹುಸೇನ್ ರೆಡ್ಡಿ ಡಾಕ್ಟರ್ ರಮೇಶ್ ಅವರು ಭಾಳಷ್ಟು ಈ ಒಂದು ಯೋಜನೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ವಾರದಿಂದ ಹೋದ ಗುರುವಾರ ಕ್ಯಾಪ್ಚರ್ ಬಂದಾಗ ಇಲ್ಲಿವರೆಗೂ ಇದ್ದು. ಮತ್ತು ಮೊನ್ನೆ ಅಂತೂ ಭಾಳಷ್ಟು ನಮಗೆ ಆನೆಗಳು ಸಿಗದಿರೋ
ಸತಾಯಿಸಿ ಇದು ಮಾಡೋದು ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ಡಿಪಾರ್ಟ್ಮೆಂಟ್ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಟೀಮಲ್ಲಿರೋ ACF ಅವರು ಮತ್ತು RF ಎಲ್ಲ ಟೀಮರು ಇಡೀ ಇದು ಮತ್ತು ಕಾವೇರಿ ಟೀಮ್ ಅವರು ವೆಹಿಕಲ್ ಕಳಿಸ್ಕೊಟ್ಟು ನಮಗೆ ಹೆಲ್ಪ್ ಮಾಡಿದರು. ಅದೇ ರೀತಿ ಬನ್ನೇರುಘಟ್ಟ ಡಾಕ್ಟ್ರು ಅವರು ಕೂಡ ಇದೇ ಕಾರ್ಯಾಚರಣೆಯಲ್ಲಿ ಜೊತೆಲಿದ್ದು, ಮತ್ತು ಎಲ್ಲ ಮಾವುತರುಗಳು ಮತ್ತು ನಾಗರಹೊಳೆ ಸಿಬ್ಬಂದಿ, ಅದೇ ರೀತಿ ಹುಣಸೂರು ಆನೆಗಳು ಬಂದಿರೋಂಥ ಎಲ್ಲ DFಗಳು ಮಾವುತರುಗಳು ಕೂಡ ಈ ಒಂದು ಕಾರ್ಯಾಚರಣೆ ಯಶಸ್ವಿ ಮಾಡೋಕ್ಕೆಲ್ಲ ಅವರು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಅವರಿಗೆ ಈ ಒಂದು ಮೂಲಕ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾಡಿಗೆ ಬಿಡ್ತೀರಾ ಅಥವಾ ಇಲ್ಲ ಕ್ಯಾಂಪ್ಗೆ ಹೋಗ್ತದೆ ಎರಡೂ. ಯಾಕಂದರೆ ಲಾಸ್ಟ್ ಟೈಮ್ ಬಿಟ್ಟು ವಾಪಸ್ ಬಂದಿರೋದ್ರಿಂದ ಮತ್ತು ಅದೇ ತಪ್ಪನ್ನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಈಗ ಇವನ್ನ ಕ್ಯಾಂಪ್ಗೆ ಹೋಗ್ತದೆ. ಇದು ದುಬಾರೆ ಕ್ಯಾಂಪ್ಗೆ ಹೋಗುವಂಥ ಚಾನ್ಸಸ್. 4 ಆನೆಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ 2 ಆನೆಗಳನ್ನ ಸೆರೆಹಿಡಿಬೇಕು ಅಂತ ಹೇಳಿದಾಗ ನಾವು ಕಂಪ್ಲೀಟ್ ಟೀಮು ನಾಗರಹೊಳೆ ಮತ್ತು ದುಬಾರೆಯಿಂದ ಶಾರ್ಪ್ ಶೂಟರ್ ರಂಜನ್ ಮತ್ತು ನಾವು ಮತ್ತು ಸ್ಪೆಷಲ್ ಕಬಡ್ಡೀಸ್ ಬಂದ್ವಿ. ಸೊ ಅದ್ರ ನೆಕ್ಸ್ಟ್ ಡೇ ನಮಗೆ ಒಂದು ಟಸ್ಕರ್ ಇದೆ ಚಿಕ್ಕಮಣ್ಣಗುಡ್ಡಲ್ಲೇ ಸಿಕ್ತದು. ಸೊ ಆ ಆನೆನ ನಾವು ಮತ್ತಿಗೋಡು ಕ್ಯಾಂಪ್ಗೆ ಶಿಫ್ಟ್ ಮಾಡಾಗಿದ್ವಿ. ಸೊ ನೆಕ್ಸ್ಟು ನಮ್ಮ ಇಲ್ಲಿ ಬೆಳಿಗ್ಗೆ ನಾವು 6 ಗಂಟೆಗೆ ಕಾರ್ಯಾಚರಣೆ ಶುರು ಮಾಡಿದಾಗ ಈ ಮಕ್ನ ಆನೆ ಜೊತೆ 2 ಸಣ್ಣ ಟಸ್ಕರ್ಗಳಿದ್ವು. ಸೊ ಇದು ನಮ್ಗೆ ಐಡೆಂಟಿಫೈ ಮಾಡಿರೋ ಎಲಿಫೆಂಟ್ ಕೂಡ ಇದೇ ಆಗಿತ್ತು. ಸೊ ಅದರಿಂದ ಈ ಆನೆನ ಕ್ಯಾಪ್ಚರ್ ಮಾಡಿದ್ದೀವಿ. ಇದು ಒಂದು ಅಂದಾಜು 40ರಿಂದ 45 ವರ್ಷ ಆಗಿರ್ಬೋದು. ಸೊ ಹೆಲ್ತ್ ಸ್ಟೇಟಸ್ ಎಲ್ಲ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಇದನ್ನು ದುಬಾರೆ ಆನೆ ಶಿಬಿರಕ್ಕೆ ಶಿಫ್ಟ್ ಮಾಡ್ತಾ ಇದ್ವಿ. ಸರ್ ಕಾರ್ಯಾಚರಣೆ ಹೇಗಿತ್ತು? ಎಷ್ಟು ಜನ ಸಿಬ್ಬಂದಿ ಬಳಕೆ? ಕಾರ್ಯಾಚರಣೆ ಅಂತೂ ಆ್ಯಕ್ಚುಲಿ ಇದು ತುಂಬ ಟಫ್ ಇದೆ. ಇಲ್ಲಿ ಟೆರೈನು ನಾವು ಅಂದ್ಕೊಂಡಂಗೆ ಈಸಿಯಾಗಿಲ್ಲ. ಸೊ ಮೊನ್ನೆ ಒಂದು ಆನೆ ನೋಡಿರ್ಬೋದು, ಒಂದು ಟ್ರೆಂಚ್ ಒಳಗಡೆ ಬಿದ್ದೋಗ್ಬಿಡ್ತು. ಸೊ ಆನೆಗಳು ಲೆವೆಲ್ ಜಾಗದಲ್ಲಿ ಬೀಳಬೇಕು. ಟೆರೈನ್ ಟಫ್ ಇದೆ, ತುಂಬ ಕಷ್ಟ ನಮ್ಗೆ ಆಪ್ರೇಷನ್ ಮಾಡೋದಕ್ಕೆ. ಮತ್ತು ಇದು ಫುಲ್ ಮುಳ್ಳುಕಾಡು ಗುತ್ತಿ. ಸೊ ನಾಗರಹೊಳೆ ಬಂಡೀಪುರ ಆ ಥರ ಕಾಡಿಲ್ಲ ಇಲ್ಲಿ. ಮತ್ತು ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ. ಸೊ ಆನೆ ಡಾಟ್ ಮಾಡಿದ್ಮೇಲೆ ಆನೆನ ಹೊರಗಡೆ ತಗೊಬರೋದು ತುಂಬ ಕಷ್ಟವಾದ ಕೆಲಸ ಇಲ್ಲಿ. ಮತ್ತು ಡ್ರೋನಲ್ಲಿ ತುಂಬ ಆನೆನ ನಮಗೆ ಲೊಕೇಟ್ ಮಾಡಿಕೊಟ್ಟು ಕೋರ್ಡಿನೇಟ್ ಮಾಡ್ತಾಯಿದ್ರು. ಬೈ ಫೂಟಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಇದು ಗುತ್ತಿ ಆನೆ ಒಂದು ಹೈಟ್ ಇದೆ ಅಂದರೆ ಆನೆ ಡಬ್ಬಲಷ್ಟು ಹೈಟಿಗೆ ಗುತ್ತಿ ಇರುತ್ತಿದ್ದು. ಸೊ ಆನೆ ಒಳಗಡೆ ಹೋಗ್ತಿದ್ರು ನಮಗೆ ಗೊತ್ತಾಗಲ್ಲ. ಮತ್ತು ಡಾಟ್ ಮಾಡೋಕ್ಕೂ ಅಷ್ಟು ಈಸಿ ಇಲ್ಲ ಇಲ್ಲಿ. ಸೊ ಕಂಪ್ಲೀಟ್ ಬುಷಸ್ ಜಾಸ್ತಿ ಇರೋದ್ರಿಂದ ಸೊ ಕೊನೆಗೆ ಡ್ರೋನಿಂದ ಮತ್ತು ನಮ್ಮ ಸ್ಪೆಷಲ್ ಕಬಡ್ಡೀಸ್ ಏನಿದೆ ಅಲ್ಲಿಂದ ಬಂದಿದ್ದಾರೆ, ಅವರೆಲ್ಲ ಬೈ ಫೂಟಲ್ಲೆಲ್ಲ ಇದ್ದರು. ಸೊ ಕೊನೆಗೆ ಕನ್ಫರ್ಮ್ ಮಾಡಿ ಇದನ್ನು ಇಲ್ಲಿ ಚಿಕ್ಕಮಣ್ಣಗುಡ್ಡ ಹತ್ರನೇ ಕೊನೆಗೆ 11:30 ಡಾಟಿಗೆ ಸಿಕ್ತು. ಸೊ ಕಂಪೇರಿಟಿವ್ಲಿ ಬೇರೆ ಆನೆಗಿಂತ ಈ ಆನೆದು ಸ್ವಲ್ಪ ತುಂಬ ಪ್ರಾಬ್ಲಮ್ ಆಯಿತು ನಮಗೆ. ಸೊ ಅಲ್ಲಿಂದ ಇವಾಗ ತಗೊಂಡು ಬಂದಿದ್ದೀವಿ, ಗ್ಲೋಡ್ ಮಾಡಿ ದುಬಾರೆಗೆ ಶಿಫ್ಟ್ ಮಾಡಿ. ಯಾವ್ಯಾವ ಸಾಕಣೆ? ಪ್ರಶಾಂತ, ಧನಂಜಯ ಮತ್ತು ಹರ್ಷ ದುಬಾರೆ ಆನೆ ಶಿಬಿರದಿಂದ ಬರ್ತಿದೆ. ಮತ್ತು ಭೀಮ, ಏಕಲವ್ಯ ಮತ್ತಿಗೋಡು ಕ್ಯಾಂಪಾನಿಂದ ಬಂದಿದೆ. ನಮಗೆ ನಮ್ಮ ಚನ್ನಪಟ್ಟಣ ವಲಯ ವ್ಯಾಪ್ತಿನಲ್ಲಿ 2 ಆನೆ ಹಿಡಿದು ಬಿಟ್ಟಿದ್ದಂಥವೆ, ಕಾಲರ್ ಹಾಕಿ ಹಿಡಿದು ಬಿಟ್ಟಿದ್ದಂಥವೆ ಬಂದು ಮತ್ತೆ ಭಾಳಷ್ಟು ಉಪಟಳ ನಡೀತಿದ್ದೋ. ಪ್ರತಿನಿತ್ಯ ನಮಗೆ ಹೈರಾಣ ಆಗಿತ್ತು. ಗುಂಪು ಆನೆಗಳನ್ನ ಕರ್ಕೊಂಬಂದು ಲೀಡ್ ಮಾಡಿ ಆನೆಗಳನ್ನೆಲ್ಲ ಇಲ್ಲಿ ತಂಗು ಥರ ಮಾಡಿಕೊಂಡು ಪ್ರತಿ ರಾತ್ರಿ ರೈತರ ಜಮೀನಲ್ಲಿ ಹೋಗಿ ಅದು ಉಪಟಳ ಮಾಡಿ ಅವನ್ನೆಲ್ಲ ಲಾಸ್ ಮಾಡ್ತಾ ಇರೋದ್ರಿಂದ ತುಂಬ ನಮಗೆ ಸವಾಲಿನ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಮೇಲಧಿಕಾರಿಗಳು ಮತ್ತು ಈ ಸ್ಥಳೀಯ ಶಾಸಕರು ಎಲ್ಲ ನಮಗೆ 2 ಆನೆ ಸೆರೆ ಹಿಡಿಯಲಿಕ್ಕೆ ಒಂದು ಶಾರ್ಟ್ಲಿ ನಮಗೆ ಆದೇಶ ಕೊಟ್ಟರು. ಆಗ ನಮ್ಮ ಮೇಲಧಿಕಾರಿಗಳ ನಿರ್ದೇಶನದಂತೆ ಸಾಕಾನೆಗಳನ್ನ ಕರೆಸಿ ಆನೆ ಹಿಡಿಯೋಕ್ಕೆ ಒಂದು ಟೀಮ್ನ ರಚನೆ ಆಯಿತು. ಆ ಟೀಮ್ ರಚನೆ ಆದಾಗ ಫಸ್ಟ್ ಡೇನಲ್ಲೇ ನಾವು ಕಾಲರ್ ಹಾಕಿರುವಂಥ ಟಸ್ಕರ್ನ ಹಿಡಿದ್ವಿ. ದುಬಾರೆ ಇದಕ್ಕೆ ಗುತ್ತಿಗೋಡು ಅರಣ್ಯಕ್ಕೆ ಕ್ರಾಲ್ಗೆ ಹಾಕಿದ್ದಾರೆ. ಅದು ಮತ್ತೆ ಬಿಡದೇ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಯಾಕೆಂದರೆ ಅದು ಕರ್ಕೊಂಡು ಬರ್ತಿತ್ತು ಆನೆಗಳನ್ನ. ಅದು ಒಂದು ಇದಾಗ್ತದೆ. ಮತ್ತು ಈ ಮಕರ ಕೂಡ ಅದೇ ಥರ ಹಿಡಿದು ಬಿಟ್ಟಿರುವಂಥ ಆನೆ ಕಾಲರ್ ಬೆಳೆಸ್ಕೊಂಡಿತ್ತಿದ್ದು. ಮತ್ತು ಇದು ಜಾಸ್ತಿ ಇಲ್ಲೇ ಸೇರಿಕೊಂಡು ಭಾಳ ಉಪಟಳ ನಡೀತಿತ್ತು. ತೆಂಗಿನಕಲ್ಲು ಅದು ಚಿಕ್ಕಮಣ್ಣಗುಡ್ಡೆಯಿಂದ ತೆಂಗಿನಕಲ್ಲು ಈ ಥರ ಓಡಾಡ್ತಿತ್ತು. ಅದನ್ನು ಈಗ ಐಡೆಂಟಿಫೈ ಮಾಡಿ ಸೆರೆ ಹಿಡಿದಿರೋದು ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ನಮಗೆ ಮುಂದೆ ಒಂದು ಸ್ವಲ್ಪ ಆನೆ ಸಮಸ್ಯೆ ಕಡಿಮೆ ಆಗ್ಬೋದು. ಇರುವಂಥ ಆನೆಗಳು ಲೀಡ್ ಮಾಡ್ತಿದ್ದಂಥ ಆನೆ ಹಿಡಿದಿರೋದ್ರಿಂದ ಬೇರೆ ಆನೆಗಳನ್ನ ನಾವು ಹಿಮ್ಮೆಟ್ಟಿಸೋಕ್ಕೆ ಸುಲಭ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮಗೆ 2 ಆನೆ ನಮಗೆ ಹಿಡಿದು ನಮ್ಮ ವಲಯದಿಂದ ಹೋಗ್ತಾ ಇರೋದು ತುಂಬ ಸಂತೋಷ ಆಗಿದೆ. ಎಷ್ಟು ವಯಸ್ಸು? ಇದು 40ರಿಂದ 45 ವರ್ಷ ವಯಸ್ಸಾಗಿದೆ. ಎಲ್ಲಿ ಬಿಡ್ತೀವಿ ಸರ್? ಇದು ಬಂದು ದುಬಾರೆ ಶಿಬಿರಕ್ಕೆ ಬಿಡ್ತಾ ಇದೆ, ಆನೆ ಶಿಬಿರ.
ಹಾಗೆ ಹಾಗೆ ಬರೋದು ನಿಂತ್ಕೊಳ್ಳಿ ಸರ್, ಹಾಗೆ ಜಾಯ್ನ್ ಆಗಿ ಅದಕ್ಕೆ